ಇವತ್ತು ನನ್ನ ಫ್ರೆಂಡು ಕಾರ್ನ್ಫ್ಲೋರಲ್ಲಿ ರಂಗೋಲಿ ಬಿಡಿಸ್ಬಿಟ್ಟ. ನಮ್ಮ ಜಿಮ್ ಬಾಯ್ ಕೃಷ್ಣಮೂರ್ತಿ ಬರ್ತಡೇ ಆಗಿದ್ರಿಂದ ಇವತ್ತು ಕೇಕ್ ಕಟ್ ಮಾಡ್ಸೋಕ್ಕೋಸ್ಕರ ನಾವು ಹುಡುಗರೆಲ್ಲರೂ ಸೇರಿದ್ದವು. ಅದೇನೋ ಬೆಂಕಿ ಹಚ್ಬಿಟ್ಟು ಕಾರ್ನ್ಫ್ಲೋರಲ್ಲಿ ಊದಿದ್ರೆ ಬೆಂಕಿ ಬರುತ್ತಂತೆ. ಅದನ್ನು ಮಾಡೋಕ್ಕೆ ಕಾರ್ನ್ಫ್ಲೋರ್ ಮನೆಯಿಂದ ತಂದಿದ್ರೆ ಅದನ್ನ ಎತ್ಕೊಂಡು ನಮ್ಮ ಪುನಿ ರಂಗೋಲಿ ಬಿಡಿಸ್ತಾ ಇದ್ದ. ಎಲ್ಲೋದ್ರೂ ರಂಗೋಲಿ ಬಿಡಿಸೋದಂತೂ ಬಿಡಲ್ಲ ಇವನು. ಕಾರ್ನ್ಫ್ಲೋರ್ನ ಬಾಯೊಳಗೆ ಹಾಕೊಂಡು ಬೆಂಕಿ ಹಚ್ಚಕ್ಕೆ ರೆಡಿ ಆಗ್ಬಿಟ್ಟ. ಬೆಂಕಿ ಹಚ್ಬಿಟ್ಟು ಕಾರ್ನ್ಫ್ಲೋರ್ನ ಊದಿ ಇವಾಗ ಏನೋ ಹೊಗೆ ಬರ್ಸ್ತಾನೆ ಬೆಂಕಿ ಬರ್ಸ್ತಾನೆ ಅಂದ್ಕೊಂಡ್ರೆ ಬಾಯಲ್ಲಿದ್ದ ಕಾರ್ನ್ಫ್ಲೋರ್ ಎಲ್ಲ ಒದ್ದೆ ಆಗಿ ಬೆಂಕಿನೇ ಆರೋಗ್ಬಿಡ್ತು. ಬರೀ ಬಾಯಿಯಿಂದ ಗಾಳಿನೇ ಬಂದ್ಬಿಡ್ತು. ಇದು ಅವನ ಪರಿಸ್ಥಿತಿ. ಆದರೆ ಇಲ್ಲಿ ನಮ್ಮ ಪುನಿ ಎಲ್ರಿಗೂ ಕಾರ್ನ್ಫ್ಲೋರಲ್ಲಿ ಹೋಲಿ ಆಡ್ಕೊಂಡು ಕೂತಿದ್ದ. ಎಲ್ಲರ ಮಖಗಳು ಹೆಂಗಾಗೋಗಿತ್ತು ಅಂತ ನೀವೇ ನೋಡಿ. ಬೇರೆ ಹುಡುಗರಿಗೆ ಕಾರ್ನ್ಫ್ಲೋರ್ ಹಾಕಕ್ ಹೋಗಿ ಅವನ ಮೈ ಮೇಲೆ ಅವನೇ ಕಾರ್ನ್ಫ್ಲೋರ್ ಹಾಕಬಿಟ್ಟ. ಎಲ್ಲಾದ್ರೂ ಮಧ್ಯದಲ್ಲಿ ಕೇಕ್ ಅನಾಥವಾಗಿದೆ. ಈ ಎಲ್ಲಾದ್ರೂ ಮಧ್ಯದಲ್ಲಿ ಕೇಕ್ ಅನಾಥವಾಗಿ ಬಿದ್ದಿದ್ರೆ ಇವ್ರು ಇಲ್ಲಿ ರನ್ನಿಂಗ್ ರೇಸ್ ಆಡ್ಕೊಂಡು ಓಡೋಗ್ತವ್ರೆ. ಅವಂದು ಆ ಕಡೆ ಆದರೆ ಇವಂದು ಈ ಕಡೆ ಹಾರ ಹಾಕಿರೋದನ್ನ ಹಿಡ್ಕೊಂಡು ಬಾಯಲ್ಲಿ ಕಾರ್ನ್ಫ್ಲೋರ್ನೆಲ್ಲ ತೊಳ್ಕೊಂಡು ಈಚೆ ಓಡಾಡ್ತವನೆ. ಒಬ್ಬೊಬ್ರದ್ದು ಒಂದೊಂದು ಕತೆ ಆಗಿ ಕೊನೆಗೆ ಕೇಕ್ ಕಟ್ ಮಾಡುವಂಥ ಟೈಮ್ ಬಂದೇ ಬಿಡ್ತು. ಕೊನೆಗೂ ಎಲ್ಲ ಮುಗ್ದು ಕೇಕ್ ಕಟ್ ಮಾಡಿ ಎಲ್ಲ ಇನ್ನೇನು ಕೇಕ್ ತಿನ್ನಬೇಕು ಅನ್ನೋ ಟೈಮಲ್ಲಿ ಮತ್ತೆ ಈ ಪುನೀತ ಬಂದು ಎಲ್ರ ಮಕ್ಕಕ್ಕೂ ಕಾರ್ನ್ಫ್ಲೋರ್ ಹಾಕಕ್ಕೆ ಶುರು ಮಾಡ್ದ. ಈ ಕಾರ್ನ್ಫ್ಲೋರ್ ತಂದಿದ್ದೆ ಯಾವುದಕ್ಕೋ ಇಲ್ಲಿ ನಡೀತಾ ಇರೋದೆ ಇನ್ನೇನು. ಒಬ್ಬೊಬ್ರು ಮಖನೂ ಒಂದೊಂದು ಥರ ಆಗೋಗಿತ್ತು. ಅವನಿಗಷ್ಟೇ ಅಲ್ಲ, ಪಾಪ ನಮ್ಮ ನಂದೀಶ್ವರ್ಗೂ ಕೂಡ ಮಖಕ್ಕೆ ಸರಿಯಾಗಿ ಕಾರ್ನ್ಫ್ಲೋರ್ನ ಅಲ್ಲಿ ನಿಂತಿತ್ತವೆ ಎರ್ಚ್ಬಿಟ್ಟ. ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ. ಇಷ್ಟೆಲ್ಲ ಆದ್ಮೇಲೆ ರಿವೆಂಜ್ ತೀರ್ಸ್ಕೊಳ್ದೇ ಇರ್ತಾರ. ಕಾರ್ನ್ಫ್ಲೋರ್ ಎಲ್ಲ ಖಾಲಿ ಆಗಿತ್ತು ಅಂತ ರಂಗೋಲಿ ಪುಡಿಲಿ ಅವನ ತಲೆಗೇನೆ ಹಾಕ್ಬಿಟ್ರು. ಬಿಡು ನಾನಿವಾಗ ರಂಗೋಲಿ ಪುಡಿ ಎತ್ಕೊಂಬಂದವ್ರು ಬೇವರ್ತಿ ನನ್ನ ಮಕ್ಳು ಇವರು. ಕೊನೆಗೂ ಕೇಕ್ ಕಟ್ ಮಾಡೋ ಟೈಮ್ ಬಂದೇ ಬಿಡ್ತು. ಬರ್ತಡೇ ಬಾಯ್ ಕೇಕ್ ಕಟ್ ಮಾಡ್ದ. ಕೊನೆಗೂ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಕೇಕ್ ತಿನ್ನಿಸಿ ಬರ್ತಡೇಗೆ ನಾಂದಿ ಆಡೇ ಬಿಟ್ರು. ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋರ್ಗು ಎಲ್ರಿಗೂ ಜೈ ಆಂಜನೇಯ, ನಮಸ್ಕಾರ.